ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಹಿನ್ನೆಲೆ ಬೇರೆ ಜೈಲಿನ ಕೈದಿಗಳ ಮೇಲೆ ಈಗ ರಾಜಾತಿಥ್ಯದ ಎಫೆಕ್ಟ್ ಕಾಣಿಸ್ತಾ ಇದೆ. ಈಗಾಗಲೇ ತಮಗೂ ಬಿಡಿ ಸಿಗರೇಟ್ ಕೊಡಿ ಅಂತ ಹೇಳ್ತಾ ಇದ್ದಾರಂತೆ. ಬೀಡಿ ಸಿಗರೇಟ್ಗೆ ಮನವಿಯನ್ನ ಮಾಡಿಕೊಳ್ತಿದ್ದಾರಂತೆ ಇತರೆ ಖೈದಿಗಳು. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯ ಸಿಗ್ತಾ ಇತ್ತು ಎಲ್ಲವೂ ಕೂಡ ದರ್ಶನ್ಗೆ ಸಿಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಮೇರೆಗೆ ಇದರ ಎಫೆಕ್ಟ್ ಈಗ ಬೇರೆ ಕೈದಿಗಳ ಮೇಲೆ ಆಗಿದೆ. ಜೈಲಿನ ಬೇರೆ ಕೈದಿಗಳು ಈಗ ಸಾಕಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಮಗೂ ಬೀಡಿ ಸಿಗರೇಟ್ ಕೊಡಿ ಅಂತ ಕೇಳ್ತಿದಾರಂತೆ. ಬೇರೆ ಬೇರೆ ಜೈಲುಗಳಲ್ಲೂ ಕೈದಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಹಿಂಡಲಗ ಜೈಲಿನಲ್ಲಿ ಕೈದಿಗಳು ಉಪವಾಸವನ್ನೇ ಕೂತಿದಾರಂತೆ. ಬೀಡಿ ಸಿಗರೇಟ್ಗಾಗಿ ತಿಂಡಿ ಬಿಟ್ಟು ಪ್ರೊಟೆಸ್ಟ್ ಅನ್ನ ಮಾಡಿದಾರಂತೆ. ದರ್ಶನ್ಗೆ ಕೊಟ್ಟಿದ್ದಾರೆ, ನಮಗೂ ಸಿಗರೇಟ್ ಕೊಡಿ, ಬೀಡಿ ಸಿಗರೇಟ್ ಕೊಡುವವರೆಗೂ ನಾವು ಊಟ ತಿನ್ನಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಿದಾರಂತೆ. ಜೈಲಾಧಿಕಾರಿಗಳಿಗೆ ತಲೆನೋವಾಗಿದೆ ಕೈದಿಗಳ ಪ್ರೊಟೆಸ್ಟ್. ಸಿಗರೇಟ್ ಸಿಗುತ್ತೆ, ಬೀಡಿ ಸಿಗುತ್ತೆ, ಜೊತೆಗೆ ಬೆಡ್ನ ವ್ಯವಸ್ಥೆ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿಯೇ ದರ್ಶನ್ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋದು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮತ್ತೊಂದು ಕಡೆ ರೌಡಿ ಶೀಟರ್ಗಳ ಸಹವಾಸ ಮಾಡಿದ್ದಾರೆ ಅನ್ನೋದು ಒಂದು ಕಡೆಯಾದ್ರೆ, ಎಲ್ಲಾ ರಾಜಾತಿಥ್ಯವೂ ಕೂಡ ದೊರಕ್ತಾ ಇತ್ತು ಅನ್ನುವ ಕಾರಣಕ್ಕಾಗಿಯೇ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆದ್ರೆ ಅವರಿಗೆ ಹೇಗ್ ಸಿಕ್ತು, ನಮಗೂ ಕೊಡಿ ಅಂತ ಹೇಳಿ ಈಗ ಇತರೆ ಜೈಲಿನ ಕೈದಿಗಳು ಕೇಳ್ತಿದ್ದಾರೆ. ಇದು ಬೆಳಗಾವಿಯ ಹಿಂಡಲಗ ಜೈಲಲ್ಲಿ ಕೈದಿಗಳು ಈಗ ಬೀಡಿ ಸಿಗರೇಟ್ಗಾಗಿ ಪ್ರೊಟೆಸ್ಟ್ ಅನ್ನೇ ಮಾಡ್ತಿದಾರಂತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಯಾವಾಗ ಗೊತ್ತಾಯ್ತು ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ, ಅವರ ಕೈಯಲ್ಲಿದ್ದಂತಹ ಸಿಗರೇಟ್ ಆಗಿರ್ಬೋದು, ಒಳ್ಳೆಯ ಒಂದು ಕಾಫಿ ಕೂಡ ಅವ್ರು ಕುಡಿತಾ ಇದ್ರು ಅನ್ನುವಂಥದ್ದು, ಜೊತೆಗೆ ಅಲ್ಲಿದ್ದಂತಹ ಸಹವಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಾಗ ಮಾಡ್ತು. ಆದ್ರೆ ಹಿಂಡಲಗ ಜೈಲಲ್ಲಿರೋ ಕೈದಿಗಳು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಜೈಲಿನ ಅಧಿಕಾರಿಗಳು ಇದಕ್ಕೆ ಯಾವ ರೀತಿಯಾಗಿ ಈಗ ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ? ನವಿತಾ ಜೈನ್, ಪ್ರಮುಖವಾಗಿ ಏನಂದ್ರೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಸೇದೋದು ಮತ್ತು ಕಾಫಿ ಕುಡಿಯುವಂತಹ ಫೋಟೋ ಸಾಕಷ್ಟು ವೈರಲ್ ಆಗಿತ್ತು. ಈ ಕಾರಣಕ್ಕಾಗಿ ಇದು ಇಡೀ ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿತ್ತು. ಬಳಿಕ ಏನು ಇಡೀ ರಾಜ್ಯಾದ್ಯಂತ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಬಂದಿರತಕ್ಕಂಥದ್ದು. ಜೈಲಿನ ಒಳಗೆ ಯಾವುದೇ ರೀತಿಯ ಈ ರೀತಿ ವಸ್ತುಗಳು ಹೋಗಬಾರ್ದು ಮತ್ತು ಕೈದಿಗಳಿಗೆ ಸಿಗಬಾರ್ದು ಅಂತಕ್ಕಂಥ ಕಟ್ಟುನಿಟ್ಟಿನ ಆದೇಶ ಬಂತು. ಬಳಿಕ ಎಲ್ಲ ಜೈಲಾಧಿಕಾರಿಗಳು ಅಲರ್ಟ್ ಆಗಿರ್ತಕ್ಕಂಥದ್ದು. ಏನು ಜೈಲಿನಲ್ಲಿ ಸದ್ಯ ಯಾವುದೇ ರೀತಿಯ ಈ ಬೀಡಿ ಸಿಗರೇಟ್ ಸೇರಿದಂತೆ ಯಾವುದೇ ವಸ್ತುಗಳಿಗೆ ಸದ್ಯ ಏನು ಅವಕಾಶವನ್ನು ಕೊಡ್ತಿಲ್ಲ. ಇದು ಕೈದಿಗಳಿಗೆ ಒಂದು ರೀತಿ ತಲ್ಲುವಾಗಿರ್ತಕ್ಕಂಥದ್ದು. ಕೈದಿಗಳು ಏನು ಬೀಡಿ ಸಿಗರೇಟ್ ಸೇರಿದಂತೆ ಈ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಒಂದೇ ಸತಿ ಈ ರೀತಿ ಬಂದ್ ಮಾಡಿದ್ರಿಂದ ಸಾಕಷ್ಟು ಆಕ್ರೋಶಗಳು ಇಡೀ ರಾಜ್ಯಾದ್ಯಂತ ಜೈಲುಗಳಿಗೆ ಕಂಡು ಬರ್ತಾ ಇದೆ. ನಿನ್ನೆ ಪರಪ್ಪನಗರದಲ್ಲೂ ಕೂಡ, ಬೆಂಗಳೂರಿನ ಪರಪ್ಪನಗರದಲ್ಲೂ ಕೂಡ ಈ ರೀತಿ ಪ್ರತಿಭಟನೆ ಆಗಿರ್ತಕ್ಕಂಥದ್ದು. ಇವತ್ತು ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಪ್ರತಿಭಟನೆ ಆಗಿದೆ ಅಂತಕ್ಕಂತಹ ಮಾಹಿತಿಗಳು, ಖಚಿತ ಮಾಹಿತಿಗಳು ನ್ಯೂಸ್ 18ಗೆ ಲಭ್ಯವಾಗಿವೆ. ಆದರೆ ಈ ಬಗ್ಗೆ ಕಾರಾಗೃಹದ IGP ಶೇಷ ಅವರನ್ನ ಇಲ್ಲಿ ಯಾವುದೇ ರೀತಿ ಪ್ರತಿಭಟನೆ ಆಗಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟು ಜೈಲಿನಲ್ಲಿ ಏನು ಈಗ ದರ್ಶನ್ ಪ್ರಕರಣದ ಬಳಿಕ ಜೈಲಾಧಿಕಾರಿಗಳು ಅತ್ಯಂತ ಬಿಗಿ ಕ್ರಮವನ್ನು ಏನು ಕೈಗೊಳ್ತಾ ಇದ್ದಾರೆ, ಇದು ಕೈದಿಗಳಿಗೆ ಸಾಕಷ್ಟು ಇದು ಈಗ ಇರಕ್ಕೆ ಸಾಧ್ಯವಾದಂತಹ ಸ್ಥಿತಿ ಸದ್ಯ ಜೈಲಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. 2-3 ದಿನಗಳ ಹಿಂದೆ ಉತ್ತರ ಕನ್ನಡದ ಕಾರವಾರದ ಜೈಲಿನಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ ನಿರ್ಮಾಣವಾಗಿದ್ದು, ಅಲ್ಲಿ ವಾರ್ಡನ್ ಮೇಲೆ ಹಲ್ಲೆ ಮಾಡುವ ಹಂತಕ್ಕೂ ಕೂಡ ಈ ಒಂದು ಗಲಾಟೆ ತಲುಪಿರ್ತಕ್ಕಂಥದ್ದು. ಅಲ್ಲಿ ಏನು ಇದೇ ರೀತಿ ಬೀಡಿ ಸಿಗರೇಟ್ಗಾಗಿನೇ ಈಗ ರಾಜ್ಯಾದ್ಯಂತ ಜೈಲುಗಳಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಜೈಲಾಧಿಕಾರಿಗಳು ಏನು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ, ಇದು ಕೈದಿಗಳ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿರ್ತಕ್ಕಂಥದ್ದು. ಹೀಗಾಗಿ ಈಗ ಪ್ರತಿಭಟನೆ ಮಾಡೋದು ಅನಿವಾರ್ಯ ಅಂತಕ್ಕಂಥ ಹಂತಕ್ಕೆ ಈಗ ಕೈದಿಗಳು ತಲುಪಿದ್ದಾರೆ. ನವಿತಾ ಜೈನ್, ಈ ಬಗ್ಗೆ ಹಿರಿಯ ಜೈಲಾಧಿಕಾರಿಗಳು ಈ ಒಂದು ಪ್ರತಿಭಟನೆಯನ್ನ ನಿರಾಕರಣೆ ಮಾಡಿದ್ರು ಕೂಡ ಜೈಲಿನ ಮಾಹಿತಿಗಳು ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ ಪ್ರತಿಭಟನೆ ಆಗಿದೆ ಮತ್ತು ಕೈದಿಗಳು ಈಗ ಏನು ಅಧಿಕಾರಿಗಳ ಮೇಲೆ ಒತ್ತಡ ಹೇಳ್ತಾ ಇದ್ದಾರೆ, ಯಾವುದೇ ಹೇಗಾದ್ರೂ ಮಾಡಿ ನಮಗೆ ಬೀಡಿ ಸಿಗರೇಟ್ ಅವಕಾಶ ಕೊಡಿ ಅಂತಕ್ಕಂಥ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾವೆ. ನವಿತಾ ಜೈನ್, ಚಂದ್ರಕಾಂತ್, ಈ ಹಿಂದೆ ಏನಾದ್ರೂ ಈ ರೀತಿಯಾಗಿ ಬೀಡಿ ಸಿಗರೇಟ್ ಕೊಡೋದು ಅಥವಾ ಫೆಸಿಲಿಟಿಗಳನ್ನ ಕೊಡುವಂತಹ ಕೆಲಸಗಳು ಹಾಗಾದ್ರೆ ಅಲ್ಲಿ ಆಗ್ತಾ ಇತ್ತಾ, ಹೇಗೆ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿ ಈ ರೀತಿಯಂತ ಪ್ರತಿಭಟನೆ ಆಗ್ತಾ ಇದೆಯಾ ಅಥವಾ ಹೊಸದಾಗಿ ಬೇಡಿಕೆನಾ? ನವಿತಾ ಜೈನ್, ಈ ಹಿಂದೆ ಅಂದ್ರೆ ದರ್ಶನ್ ಏನು ಈ ಫೋಟೋ ಮತ್ತು ವಿಡಿಯೋ ವೈರಲ್ಗೂ ಮುಂಚೆ ಎಲ್ಲವೂ ಕೂಡ ಸುಗಮವಾಗಿತ್ತು. ಅನೇಕ ಜೈಲುಗಳಲ್ಲಿ ಈ ರೀತಿಯ ಏನು ಬೀಡಿ ಸಿಗರೇಟ್ ಗುಟ್ಕಾಗಳು ಸಹಜವಾಗಿ ಕೈದಿಗಳ ಕೈಗೆ
ಸಿಗ್ತಾ ಇತ್ತು. ಆದ್ರೆ ಈಗ ಏನು ಹಿರಿಯ ಅಧಿಕಾರಿಗಳು ಮತ್ತು ಇಡೀ ರಾಜ್ಯ ಸರ್ಕಾರ ಒಂದು ಕಟ್ಟುನಿಟ್ಟಿನ ಸೂಚನೆಗೆ ಆಗ್ರಹಿಸಿರ್ತಕ್ಕಂಥದ್ದು. ಹೀಗಾಗಿ ಜೈಲಿನಲ್ಲಿ ಯಾವುದೇ ವಸ್ತುಗಳು ಈಗ ಸದ್ಯ ಸಿಗ್ತಾ ಇಲ್ಲ. ಜೈಲಿನ ಕಾರಾಗೃಹ ಸಿಬ್ಬಂದಿ ಅಧಿಕಾರಿಗಳು ಈಗ ತುಂಬಾ ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾವುದೇ ವಸ್ತುಗಳನ್ನ ಒಳಗಡೆ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಅದನ್ನು ಪ್ರಮುಖವಾಗಿ ಬೆಳಗಾವಿ ಜೈಲಿನಲ್ಲಿ ಆಹಾರ ವಸ್ತುಗಳು ಅಂದ್ರೆ ಈ ರೀತಿಯನ್ನು ಬಿರಿಯಾನಿ ಕೊಟ್ಟಿದ್ದಾರೆ ಅಂತಕ್ಕಂಥ ವರದಿಯಾಗಿತ್ತು. ಆದ್ರೆ ಬೆಳಗಾವಿ ಜೈಲಿನಲ್ಲಿ ಕಳೆದ 2-3 ತಿಂಗಳಿಂದ ಬಿರಿಯಾನಿ ಆಗಿರ್ಬೋದು, ರೊಟ್ಟಿ, ಆಹಾರ ಪದಾರ್ಥಗಳನ್ನು ಕೂಡ ಬಿಡ್ತಾ ಇಲ್ಲ. ಕೇವಲ ಬೇಕರಿ ಐಟಮ್ಸ್ ಆಗಿರ್ಬೋದು, ಮತ್ತೊಂದು ಕಡೆ ಏನು ಹಣ್ಣು ಹಂಪಲು, ಯಾವುದೇ ಕೈದಿ ಬಂದ್ರೆ ಅದು ಹಣ್ಣು ಹಂಪಲನ್ನು ಕೂಡ ಏನು ಸ್ಕ್ಯಾನ್ ಮಷೀನ್ ಅಲ್ಲಿ ಸ್ಕ್ಯಾನ್ ಮಾಡಿ ಬಿಡ್ತಕ್ಕಂಥ ಪ್ರತೀತಿ ಇಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಇದು ಕೈದಿಗಳಿಗೆ ನುಂಗಲಾರದ ತುತ್ತಾಗಿದೆ. ದರ್ಶನ್ ಫೋಟೋ ವೈರಲ್ ಏನಿದೆ ಇದು ಉಳಿದ ಕೈದಿಗಳಲ್ಲಿ ಎಲ್ರಿಗೂ ಕೂಡ ಈಗ ಸಾಕಷ್ಟು ಪರಿಣಾಮ ಬೀರಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಚಂದ್ರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.